ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ನಾನು ಡಾಕ್ಟರ್ ಮೀರ್ ಎಮ್ ಎಚ್ ಅಂತ. ನಾನು ಒಂದು ಡಯಾಬಿಟಾಲಜಿಸ್ಟ್, ಇನ್ಫೆಕ್ಷಿಯಸ್ ಸ್ಪೆಷಲಿಸ್ಟ್, ಜನರಲ್ ಫಿಸಿಷಿಯನ್ ಮತ್ತು ಜನರಲ್ ಪ್ರಾಕ್ಟೀಷನರ್, ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 ಅಂತ, HSR ಲೇಔಟ್, ಬೆಂಗಳೂರು, ಕರ್ನಾಟಕ ರಾಜ್ಯ, ಭಾರತ ದೇಶದಿಂದ. ನಾನಿವತ್ತು ಚರ್ಚೆ ಮಾಡೋದು ಏನು ಅಂದರೆ ಕೊನೆಯ ದಿವಸನಲ್ಲಿ ನಂಬಿಕೆ ಇಡೋವನು ಯಾವ ಥರ ನಡ್ಕೋತಾನೆ ಅಂತ, ಅವನ ಲಕ್ಷಣಗಳು ಏನು ಅಂತ ಇವತ್ತು ಚರ್ಚೆ ಮಾಡ್ತೀವಿ. ಮೊದಲು ಇದು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು ಕೊನೆಯ ದಿವಸ ಅಂದರೆ ಏನು. ನಾವಿಲ್ಲಿ ಭೂಮಿಯಲ್ಲಿ ನಾವು ಇಡೀ ಜೀವನವನ್ನು ಕಳಿತೀವಿ. ಈ ಕಳೆದಿದಾಗ ನಾವು ಎಷ್ಟೋ ಒಳ್ಳೆಯ ಕೆಲಸಗಳನ್ನು ಮಾಡಿರ್ತೀವಿ. ಇದನ್ನು ಎಲ್ಲ ತೂಕ ಮಾಡಿ ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದೀವಿ ಅಂತ ನೋಡಿ ದೇವರು ಏನು ಮಾಡ್ತಾರೆ, ಕೊನೆಯ ದಿವಸದಲ್ಲಿ ನಾವು ಎಲ್ಲ ಇಲ್ಲಿಂದ ನಮ್ಮ ಕಥೆಯನ್ನು ಮುಗಿಸ್ಬಿಟ್ಟು ಹೋದಾಗ ದೇವರದು ಇದನ್ನು ತೂಕ ಮಾಡಿ ಯಾರೋ ಸ್ವರ್ಗ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆ ದಿವಸವಲ್ಲಿ ಈ ನಂಬಿಕೆ ಹೇಳೋವನು ಹೆಂಗಿರ್ತಾನೆ ಅಂದ್ರೆ, ಚಾಪ್ಟರ್ 30ನಲ್ಲಿ ಹೇಳಿಕೆ 2:23ನಲ್ಲಿ ಹೇಳಿದರೆ, ಅಬು ಹುರೈರಾ ರಜಿಯಲ್ಲಾಹನವರು ಹೇಳಿದ್ರು, ದೇವರ ದೇವದೂತೆ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರು ಹೇಳಿದ್ರು, ಯಾವರು ನಿಮ್ಮಲ್ಲಿ ಯಾರವರು ದೇವರಲ್ಲಿ ನಂಬಿಕೆ ಇಟ್ಟಿರ್ತಾನೆ ಮತ್ತು ಕೊನೆಯ ದಿವಸದಲ್ಲಿ ನಂಬಿಕೆ ಇಟ್ಟಿರ್ತಾನೆ, ಅವನು ಯಾವಾಗಲೂ ತನ್ನ ಅತಿಥಿಯನ್ನು ದೊಡ್ಡ ಮನಸ್ಸಿನಿಂದ ನೋಡ್ಕೋಬೇಕು, ದೊಡ್ಡ ಮನಸ್ಸಿನಿಂದ ಅವನಿಗೆ ಸೇವೆ ಮಾಡಬೇಕು. ಮತ್ತು ಯಾವರು ದೇವರು ಮತ್ತು ಕೊನೆಯ ದಿವಸನಲ್ಲಿ ನಂಬಿಕೆ ಇಟ್ಟಿರ್ತಾನೆ, ಅವನು ತಮ್ಮ ಮನೆಯ ಅಕ್ಕಪಕ್ಕದಲ್ಲಿರೋ ಜನರನ್ನು ಯಾವ ರೀತಿಯಲ್ಲೂ ಹಾನಿ ಮಾಡಬಾರ್ದು. ಮತ್ತು ಯಾವನು ದೇವರು ಮತ್ತು ಕೊನೆಯ ದಿವಸನಲ್ಲಿ ನಂಬಿಕೆ ಇಡುತ್ತಾನೆ, ಅವನು ಮಾತಾಡಿದ್ರೆ ಯಾವಾಗಲೂ ಒಳ್ಳೆಯ ಮಾತನ್ನು ಮಾತಾಡಬೇಕು, ಹಾಗೂ ಕೆಟ್ಟ ಮಾತುಗಳನ್ನು ಮಾತಾಡಬಾರ್ದು. ಕೆಟ್ಟ ಮಾತುಗಳನ್ನು ಯಾವುದು ಅಂದರೆ ಗಲೀಜು ಮಾತುಗಳು, ಯಾರಿಗಾದರೂ ಬೈತಾ ಇರೋದು. ಪೇಷಂಟ್ಸ್ ಎಲ್ಲ ಹೇಳ್ತಾರೆ, ನಮ್ಮ ಮನೆ ಹತ್ರ ಎಲ್ಲ ತುಂಬ ಜನ ನಮ್ಗೆ ಬೈತಾ ಇರ್ತಾರೆ, ನಮ್ಮ ಶುಗರ್ BP ಎಲ್ಲ ಔಟ್ ಆಫ್ ಕಂಟ್ರೋಲಲ್ಲಿ ಹೋಗಿಬಿಡುತ್ತೆ ಅಂತ. ಆಮೇಲೆ ಜನರ ಮೇಲೆ ಸುಳ್ಳು ಹೇಳೋದು, ಏನಾದರೂ ಸುಳ್ಳು ಆರೋಪ ಇದ್ದರೆ ಅದನ್ನು ಹೇಳಬಹುದು. ಬ್ಯಾಕ್ ಬೈಟಿಂಗ್ ಅಂದರೆ ಹೆಮ್ಮೆಟ್ಟಿಸುವುದು, ಅಂದರೆ ಏನಾದರೂ ತಪ್ಪು ಕೆಲಸ ಮಾಡಿಸ್ಬಿಟ್ಟು ಅದನ್ನು ಜಬರ್ದಸ್ತಿಯಿಂದ ಮಾಡಿಸ್ಬಿಟ್ಟು ಹೋಗ್ಬಿಟ್ಟು ಎಲ್ಲ ಜನರಿಗೆ ಹೇಳೋದು, ಇವನು ಹಿಂಗೆ ತಪ್ಪು ಮಾಡ್ದ, ಆ ತಪ್ಪು ಮಾಡ್ದ ಅಂತ ಎಲ್ಲ ಜನರ ಮೇಲೆ ಹೇಳಿಕೊಂಡು ನಾವು ತುಂಬ ಒಳ್ಳೆಯವರು ಅಂತ ಹೇಳಿಸ್ಕೊಳ್ಳೋದು. ಬೇರೆಯವರೆಲ್ಲ ಕೆಟ್ಟವರು ಅಂತ ಎಲ್ಲರಿಗೆ ಆ ಸುದ್ದಿನ ತಪ್ಪು ಸುದ್ದಿನ ಹರಡಿಸ್ಬಿಟ್ಟು ಅವ್ರು ಕೆಟ್ಟವರು ಅಂತ ಹೇಳಿಕೊಂಡು ತುಂಬ ಜಂಬ ಪಡೋದು. ಇದೆಲ್ಲ ತುಂಬ ತಪ್ಪು ಕೆಲಸಗಳು. ದಯವಿಟ್ಟು ನಿಮ್ಮನ್ನು ಜೋಕರ್ ಕಾಮಿಡಿಯನ್ ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ. ಮತ್ತು ಬೇರೆಯವರನ್ನು ಯಾರು ನೀವು ತಮಾಷೆ ಮಾಡ್ತಾ ಇದ್ದೀರಾ ಅವ್ರಿಗೂ ಜೋಕರ್ ಕಾಮಿಡಿಯನ್ ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ. ಧನ್ಯವಾದಗಳು. ಜಜಾಕಲ್ಲಾಹು ಖೈರ್.